ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕಳೆದ 3 ದಿನಗಳಿಂದ ಅಮ್ಮನವರು ನನ್ನ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮನೆ ವಿಚಾರವಾಗಿ? ಹೌದು ರಾಜಲಕ್ಷ್ಮಿಯವರೇ, ಯಾವುದೇ ಕಾರಣಕ್ಕೂ ಚಾಚಿ ಸಂಬಂಧನ ಚಕ್ರಾಪುರಿ ಬಿಟ್ಟು ಬೇರೆ ಎಲ್ಲೂ ಬೆಳೆಸಬಾರ್ದು. ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ಮನವರ ನಿಷ್ಠೂರವಾದ ಹೇಳಿ. ಹೌದು, ಚಾಚಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಕೊನೆ ಒಳಗಿದ್ದಾಳೆ. ಓಹೋ, ಕರೀರಿ ಮತ್ತೆ. ಮನೆಯವರೆಗೂ ಬಂದು ದರ್ಶನನೇ ಆಗ್ಲಿಲ್ಲ ಅಂದ್ರೆ ಹೇಗೆ? ಜಾಜಿ, ಮಗು ಜಾಜಿ. ಜಾಜಿ, ಬಾಮ್ಮ, ಶಾಸ್ತ್ರಿಗಳು ಬಂದಿದ್ದಾರೆ. ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಇರ್ಲಿ, ಪರವಾಗಿಲ್ಲ, ಬರೋ ಅಗತ್ಯ ಇಲ್ಲ. ನನ್ನ ಆಶೀರ್ವಾದ ಸದಾ ಕಾಲ ಅವಳ ಮೇಲಿದ್ದೇ ಇರುತ್ತೆ. ನೀನು ಅಂದ್ಕೊಂಡಿದ್ದು ಅಂದ್ಕೊಂಡ ಹಾಗೆ ನಡೀಲಿ, ಎಲ್ಲ ಒಳ್ಳೇದಾಗುತ್ತೆ. ಅಮ್ಮನವರ ಆಶೀರ್ವಾದ ನಿನ್ನ ಮೇಲಿದ್ದೇ ಇದೆ. ಏನ್ ನಿನ್ನ ಹೆಸರು? ಬಂಗಾರಿ. ಇವಳು ನನ್ನ ಗೆಳತಿ. ಬಂಗಾರಿ ಗೆಳತಿಗೆ ಹೆಸರಿಲ್ವಾ? ಇವಳ ಹೆಸರೇ ಬಂಗಾರಿ ಗೆಳತಿ. ಪರವಾಗಿಲ್ವೇ? ಮುಖ ಪೆದ್ದಂತರ ಇದ್ರೂ ಮಾತು ಬಹಳ ತೀಕ್ಷ್ಣವಾಗಿ ಆಡ್ತೀಯ. ಸರಿ ಶಂಕರ್ ಶಾಸ್ತ್ರಿಗಳೇ, ನಾವಿನ್ನು ಹೊರಡ್ತೀವಿ. ಒಳ್ಳೇದು. ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರು ನಿನಗೆ ಟವಲ್ ಕೊಡೋದು ನಾನೇ. ತಗೋ. ಗುರುಗಳೇ,
ನಿಮ್ಮಿಂದ ನಾನು ಇಲ್ಲಿಗೆ ಬರಬೇಕು ಅಂತ ಕರೆ ಬಂದಾಗ ನಾನು ಅದೆಷ್ಟು ಸಂತೋಷಪಟ್ಟೆ ಗೊತ್ತಾ? ಅದೆಷ್ಟೋ ವರ್ಷಗಳ ನಂತರ ನಿಮ್ಮನ್ನು ನೋಡೋ ಸೌಭಾಗ್ಯ ಸಿಕ್ತಲ್ಲ ಅನ್ನೋ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ನನಗಾದರೂ ನಿನ್ನ ಮೇಲಿನ ವ್ಯಾಮೋಹ ಕಮ್ಮಿ ಅಂದ್ಕೊಂಡ್ಯ ಸೂರ್ಯಾಂಶು. ಅಲೌಕಿಕತೆಗಾಗಿ ಮನೆ ಮಠ ಎಲ್ಲ ಸಂಬಂಧಗಳನ್ನು ತೊರೆದೆ ನಾನು. ಅದರಲ್ಲೇ ಮುಳುಗು ಹೋಗಿದ್ದೆ ನಾನು. ಲೌಕಿಕತೆಯಲ್ಲಿ ಒಂದಿಷ್ಟಾದರೂ ವ್ಯಾಮೋಹ ಇದೆ ಅಂತಾದರೆ ಅದು ನಿನ್ನಲ್ಲಿ ಮಾತ್ರ ಸೂರ್ಯಾಂಶು. ನೀನು ನನ್ನನ್ನು ಹೇಗೆ ಸೆಳೆದಿಯೋ ನಂಗೆ ಗೊತ್ತಿಲ್ಲ. ಜೀವನ ಚಕ್ರ ಅದೆಷ್ಟು ವಿಚಿತ್ರ ನೋಡಿ. ತುಂಬು ಸಂಸಾರದಲ್ಲಿ ಬೆಳೆದ ನಿಮಗೆ ಆ ಕುಟುಂಬದ ಮೇಲೆ ಇಲ್ದೇಗಿರೋ ಅಕ್ಕರೆ ವಾತ್ಸಲ್ಯ ನನ್ನ ಮೇಲೆ. ಹುಟ್ಟಿನಿಂದ ಬಂದ ಎಲ್ಲ ರಕ್ತ ಸಂಬಂಧಗಳನ್ನು ಕಳ್ಕೊಂಡು ಹೊರಗೆ ಬಂದೆ. ಆದರೆ ರಕ್ತವಲ್ಲದ ಈ ಸ್ನೇಹ ಸಂಬಂಧದ ಕೊಂಡಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದೇ ಅಲ್ವಾ ಗುರುಗಳೇ ಈ ಪ್ರಕೃತಿಯ ವಿಸ್ಮಯ. ಏನೂ ಅಲ್ಲದ ನನ್ನಂಥ ಅನಾಥ ಬಾಲಕನನ್ನ ಏನೆಲ್ಲ ಮಾಡಿಬಿಟ್ರಿ. ನನ್ನಂತವನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಾಗದ ಬದುಕನ್ನು ಕಟ್ಕೊಟ್ರಿ. ಇವತ್ತು ನಾನು ಪಡೆದಿರೋ ವಿದ್ಯೆ, ಕೀರ್ತಿ, ಸಂಪತ್ತು ಎಲ್ಲವೂ ನೀವು ಕೊಟ್ಟ ಭಿಕ್ಷೆ. ನೀವು ಕೊಟ್ಟ ಈ ಬದುಕು, ಈ ಜೀವನ ನಿಮ್ಮ ಸೇವೆಗೆ ಮೀಸಲು ಗುರುಗಳೇ. ನನಗಿನ್ನೂ ನೆನಪಿದೆ ಗುರುಗಳೇ, ನನಗೆಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಹತ್ರ ಬಂದೆ ಅಂತ. ನೀವು ನನಗೆ ಗುರು ಮಾತ್ರ ಅಲ್ಲ, ತಂದೆ, ತಾಯಿ, ಅಣ್ಣ, ಸ್ನೇಹಿತನಾಗಿ ಸಲಹಿದ್ದೀರಿ. ನನಗೆ ಜ್ವರ ಬಂದಾಗ ನಾನು ಎತ್ಕೊಂಡು ಓಡಾಡಿದ್ದೀರಿ. ನನಗೆ ಗಂಜಿ ಬೇಯಿಸಿ ತಿನ್ನಿಸಿದ್ದೀರಿ. ಇದಕ್ಕೆ ಪ್ರತಿಯಾಗಿ ನಿಮ್ಗೆ ಏನು ಕೊಡ್ಬೋದು ಗುರುಗಳೇ? ಈ ಪ್ರೀತಿಗೆ ಸರಿಸಾಟಿ ಆಗೋದು ಯಾವುದಿದೆ ಗುರುಗಳೇ? ಖಂಡಿತ ಇಲ್ಲ ಗುರುಗಳೇ. ಈ ಜೀವದ ಹೊರತಾಗಿ ಇದಕ್ಕೆ ಇನ್ನೊಂದು ಸರಿಸಮ ಇಲ್ಲ ಗುರುಗಳೇ. ಈ ಜೀವ ನಿಮಗೆ, ನೀವಿಟ್ಟ ಹೆಜ್ಜೆ ನನ್ನ ಹೆಜ್ಜೆ, ನಿಮ್ಮ ಗುರಿ ನನ್ನ ಗುರಿ, ನಿಮ್ಮ ಮಿತ್ರ ನನ್ನ ಮಿತ್ರ, ನಿಮ್ಮ ಶತ್ರು ನನಗೂ ಶತ್ರು. ಇದು ಸತ್ಯ. ಹಳೆ ವಿಚಾರಗಳನ್ನು ನೆನೆಸ್ಕೊಂಡು ಭಾವುಕನಾಗಬೇಡ ಸೂರ್ಯಾಂಶು. ಯಾವುದೋ ಜನ್ಮದ ಅನುಬಂಧ ನಮ್ಮನ್ನು ಈ ಜನ್ಮದಲ್ಲಿ ಬೆಸೆದಿರೋದು. ಇರ್ಬೋದು ಗುರುಗಳೇ. ಇಲ್ಲದೆ ಇದ್ರೆ ನಿಮ್ಮ ಕಾಲ್ದುಳಿಗೂ ಸಮವಲ್ಲದ ನಾನು ನಿಮ್ಮ ಶಿಷ್ಯನಾಗಲು ಸಾಧ್ಯವಾಗ್ತಿತ್ತ? ಈಗ ನಿಮ್ಮ ಗುರಿನ ಪೂರೈಸ್ಕೊಡಕ್ಕೆ ಬಂದಿದ್ದೀನಿ. ಅದನ್ನು ಪೂರೈಸಿ ಎತ್ತಿರ್ತೀನಿ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಇಲ್ಲಿ ಕರ್ಸ್ಕೊಂಡಿರೋದು ಸೂರ್ಯಾಂಶು. ಆ ಸುಖದರ ಎಲ್ಲಿ? ಅವನ ಪರಿಚಯ ಏನಾದರೂ? ಲಲಿತಕ್ಕನ ಮನೆಗೆ ಹೋಗೋ ವಿಚಾರನ ನಿನಗೆ ಮುಂಚಿತವಾಗಿ ತಿಳಿಸ್ಬೇಕಾಗಿತ್ತು. ಆದರೆ ಸಮಯ ಇರಲಿಲ್ಲ. ನೀನೇ ನೋಡ್ದಿಯಲ್ಲ, ನಾವು ಹೋಗಿ ಬರೋಷ್ಟರಲ್ಲಿ ಆ ವಿರೂಪಾಕ್ಷ ಅಲ್ಲಿ ಪ್ರತ್ಯಕ್ಷವಾಗಿಬಿಟ್ಟಿದ್ದ. ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ಯಾವುದೇ ಪೂರ್ವ ತಯಾರಿ ಇಲ್ಲದೆ ನನ್ನನ್ನು ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರಿ? ನನ್ನನ್ನೇನು ದೃಷ್ಟಿಗೊಂಬೆ ಅನ್ಕೊಂಡಿದ್ದೀರಾ? ಅದು ಹಾಗಲ್ಲ ಚಂದ್ರ. ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇರಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಹೀಗಾಗೋಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಹೇಳು? ನಿಮ್ಗೆ ಕಂಡವ್ರ ಮನೆಗೆ ಹೇಳ್ದೆ ಕೇಳ್ದೆ ನುಗ್ಗೋ ಅಭ್ಯಾಸ ಇರ್ಬೋದು, ಆದ್ರೆ ನನಗಂತ ಸಂಸ್ಕಾರ ಇಲ್ಲ. ನನ್ನ ಶಕ್ತಿ ಏನು, ವಿದ್ಯಾಭ್ಯಾಸ, ವರ್ಚಸ್ ಏನು ಅಂತ ಗೊತ್ತಾ ನಿಮ್ಗೆ? ವೇದ, ಪುರಾಣ, ಜ್ಯೋತಿಷ್ಯ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ದೀನಿ. ಬಲಪಂಕ್ತಿ, ಎಡಪಂಕ್ತಿ ಎರಡರಲ್ಲೂ ಮೇಲ್ಗೈ ಸಾಧಿಸಿದ್ದೀನಿ. ವಾಮಾಚಾರ, ಮಾಟ, ಮಂತ್ರ, ಮೋಡಿ, ಹಠಯೋಗ, ಭಾನಾಮತಿ, ಘಟಿಕಾಂಜನ ಪ್ರಯೋಗಗಳನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ. 18 ವಿಧದ ದುಷ್ಟ ಶಕ್ತಿಗಳ ಜೊತೆ ಏಕಕಾಲದಲ್ಲಿ ಸಂವಹನೆ ಮಾಡಬಲ್ಲೆ. ಇಷ್ಟು ಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಂಡಿರೋ ನನಗೆ ಅವಮಾನ ಮಾಡಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗಿದ್ರಿ ಅಲ್ವಾ? ಖಂಡಿತ ಇಲ್ಲ ಚಂದ್ರ. ನಾನೇನೋ ಅನ್ಕೊಂಡು ಹೋದ್ರೆ ಅಲ್ಲೇನೋ ಆಗಿದೆ. ನಾನೇನು ಮಾಡ್ಲಿಕ್ಕೆ ಹೇಳು? ನೀನು ಎಡಪಂಥ ಬಲಪಂಥ ಅನ್ನೋ ಭೇದ ಭಾವನೆ ಇಲ್ಲದೆ ಸಕಲ ವಿದ್ಯಾ ಪಾರಂಗತನಾಗಿದೆಯಲ್ಲ, ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಮ ಹೆಮ್ಮೆ ಕಟ್ಕೊಂಡು ನನಗೇನಾಗಬೇಕು? ಅತ್ತೆ ಹೇಳಿದ್ರು ಅಂತ ಒಂದೇ ಒಂದು ಮಾತಿಗೆ ಕಟ್ಬಿದ್ದು ನಿಮಗೆ ಸಹಾಯ ಮಾಡಕ್ ಬಂದೆ. ಇಲ್ಲಿ ಈ ತರದ ಅವಮಾನ, ನನ್ನ ಮಾನ ತೆಗೆದ್ರಲ್ಲ ನೀವು. ಮಗನ ಮಾನ ತೆಗೆಯುವಂತ ಕೆಲಸ ಯಾವ ತಂದೆನೂ ಮಾಡೋದಿಲ್ಲ ಚಂದ್ರ. ಕಿರಿಚ್ಬೇಡಿ. ಆದ್ರೆ ನಾನು ಇರಲಿ, ಆ ಸುಖದರನ್ ವಿಚಾರ ಹೇಳ್ತೀನಿ. ಆ ಸುಖದರ
ಶಂಕರ ಶಾಸ್ತ್ರಿಗಳ ಬಾಲ್ಯ ಸ್ನೇಹಿತ, ನಾರಾಯಣ ಶಾಸ್ತ್ರಿಗಳ ಮಗ. ಈಗ ನಾರಾಯಣ ಶಾಸ್ತ್ರಿಗಳು ಜೀವಂತವಾಗಿಲ್ಲ, ವಯೋಸಹಜವಾಗಿ ಕಾಲಗರ್ಭ ಸೇರಿದ್ದಾರೆ. ಆದರೆ ಇವ್ರು ಯಾರು ಅವರ ಮಗನ್ನ ನೋಡಿಲ್ಲ, ಅಂದ್ರೆ ಆ ಸುಖದರನ್ನ ನೋಡಿಲ್ಲ. ಹಾಗಾಗಿ ಅವನ ಹೆಸರಲ್ಲಿ ನಿನ್ನನ್ನು ಅಲ್ಲಿ ಕಳಿಸೋ ಯೋಜನೆನ ನಾನು ಹಾಕಿದ್ದು. ನನ್ನ ಯೋಜನೆ ಸಫಲ ಆಯಿತು. ಅವರೆಲ್ಲರೂ ನೀನೇ ಸುಖದರ ಅಂತ ನಂಬಿ ಮದುವೆನ ನಿಶ್ಚಯಿಸಿದ್ರು. ಇದು ನಮ್ಮ ಮೊದಲ ಗೆಲುವು ಗುರುಗಳೇ. ಸೂರ್ಯಾಂಶು, ಬರೋ ಹುಣ್ಣಿಮೆ ಒಳಗೆ ನಿನ್ನ ಮತ್ತು ಜಾಜಿಯ ಮದುವೆ. ಅದಾದ ನಂತರ 9ನೆಯ ತಿಂಗಳಿಗೆ ನಿನ್ನ ಮಗುವಾಗಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಗುರುಗಳೇ. ನೀವು ಹಾಕೊಂಡಿರೋ ಯೋಜನೆಯಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ವ್ಯತ್ಯಾಸ ಆಗೋಕೆ ನಾನು ಬಿಡೋದಿಲ್ಲ. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಸೂರ್ಯಾಂಶು. ಅದೇನು ಅಂತ ಹೇಳಿ ಗುರುಗಳೇ, ನಿವಾರಿಸೋಣ. ಸಮಸ್ಯೆ ಇರೋದೇ ನಿವಾರಿಸಕ್ಕೆ. ನಿವಾರಣೆ ಸಿಗುವಷ್ಟು ಸುಲಭದ ಸಮಸ್ಯೆ ಅಲ್ಲ ಸೂರ್ಯಾಂಶು. ನಿನ್ನಷ್ಟೇ ಪ್ರಭಾವಶಾಲಿ ಪ್ರತಿಸ್ಪರ್ಧಿಯೊಬ್ಬ ಇದ್ದಾನೆ ನಿನಗೆ. ಏನು? ನನಗೆ ಪ್ರತಿಸ್ಪರ್ಧಿನ? ಯಾರದು ಗುರುಗಳೇ? ಲಲಿತಕ್ಕನ ಮನೆಯಿಂದ ಹೊರಟಾಗ ಕಾಣಿಸ್ಕೊಂಡಲ್ಲ ವಿರೂಪಾಕ್ಷ, ಅವನ ಮಗ ಚಂದ್ರಧರ. ನನ್ನ ನಾಲ್ಗೆ ತಂದೆ ಮೇಲೆ ಪ್ರಯೋಗ ಅವಳಷ್ಟು ಕೀಳ್ಮಟ್ಟ ಕೇಳಿದ ಬಿಟ್ಟಿಯ ನೀನು. ಕೀಳ್ಮಟ್ಟದ ಜನರ ಜೊತೆ ಕೀಳಾಗಿ ನಡ್ಕೊಳಕ್ಕೆ ಬರೋದು ನನಗೆ. ನನ್ನ ಶಕ್ತಿ ಏನು ಅಂತ ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಧ್ವನಿ ಏರಿಸಿ ಮಾತಾಡಬಾರ್ದು ನನ್ನ ಮುಂದೆ. ಈಗ ತಾತ್ಕಾಲಿಕವಾಗಿ ನಾಲ್ಗೆ ನಿಲ್ಲಿಸಿದ್ದೆ, ಮಾತಿಗೆ ತಪ್ಪಿದ್ರೆ ಶಾಶ್ವತವಾಗಿ ನಾಲ್ಗೆ ಇಲ್ದಿರೋ ಥರ ಮಾಡ್ತೀನಿ. ಬೇಡ ಚಂದ್ರ, ಇಷ್ಟೊಂದು ಬೆಂಕಿ ಕಾರಬೇಡ ತಂದೆ ಮೇಲೆ. ನಿನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ನನ್ನಲ್ಲಿಲ್ಲ. ನಮಗಿಂತ ಮುಂಚೆನೆ ಜಾತಿ ನೋಡೋದಕ್ಕೆ ಯಾರೋ ಬಂದು ಹೋಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಖಡ್ಕಿ ಷಡ್ಯಂತ್ರ ಅನ್ನಿಸ್ತಾ ಇದೆ. ಇಷ್ಟೊಂದು ಅವಸರವಾಗಿ ಬಂದು ಹೋಗಿದ್ದಾರೆ ಅಂತ ಅಂದ್ರೆ ಇದು ಖಡ್ಕಿದೆ ಹುನ್ನಾರ. ಇಲ್ಲದೆ ಇದ್ರೆ ಇಷ್ಟೊಂದು ಆತುರವಾಗಿ ಮದುವೆ ಮಾಡುವಂಥ ಪ್ರಯತ್ನ ಯಾರು ಮಾಡ್ತಾ ಇರಲಿಲ್ಲ. ಮೊದಲು ಅಲ್ಲಿಗೆ ಬಂದು ಹೋದವ್ರು ಯಾರು ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ತಿಳ್ಕೊಳ್ಳೋದೇ ಆದರೆ ಸರಿಯಾಗಿ ವಿಚಾರಣೆ ಮಾಡಿ ತಿಳ್ಕೊಳ್ಳಿ, ಆಮೇಲೆ ನನಗೆ ತಿಳಿಸಿ. ಅಲ್ಲಿ ತನಕ ನನಗೆ ತೊಂದರೆ ಕೊಡಬೇಡಿ. ವೈಚಿ, ಏನಿದೆಲ್ಲ? ನಿಂತು ನೆಲಾನೇ ಕುಸ್ತೋಗಾಗ್ತಿದೆ ನನಗೆ. ಕೇಳಿಸ್ಕೊಂಡ್ಯಾ ನನ್ನ ಮಗ ಮಾತಾಡ್ತೀನಲ್ಲ? ಜನ್ಮ ಕೊಟ್ಟ ತಂದೆ ನನ್ನ ಮಾತು ಕೇಳಲ್ಲ, ನನಗೆ ಕೈ ಜೋಡಿಸೋದಿಲ್ಲ, ನನಗೆ ಎದುರು ವಾದಿಸ್ತಾನೆ, ನನ್ನ ನಾಲ್ಗೆನೆ ಬಿದ್ದು ಹೋಗೋ ಹಾಗೆ ಮಾಡ್ತಾನೆ. ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿರ್ಲಿ ವೈಜಯಂತಿ? ಯಾವ ಸುಖಕ್ಕೋಸ್ಕರ ಈ ಮಕ್ಕಳು ಮರಿಯಿಲ್ಲ? ಸುಖ ಕೊಡಕ್ಕೆ ಮಕ್ಕಳು ನಾವು ನೆಟ್ಟ ಸುಖದ ವೃಕ್ಷಗಳಲ್ಲ, ಪಟ್ಟ ಸುಖಕ್ಕೆ ಬಿಟ್ಟ ಫಲಗಳು. ನೀನು ಅವನಿಗೆ ಏನು ಕೊಟ್ಟಿಯೋ ಅವನು ನಿನಗೆ ಅದನ್ನೇ ಕೊಡ್ತಾ ಇದ್ದಾನೆ.
ಸುಖಕ್ಕೆ ಪ್ರತಿಯಾಗಿ ದುಃಖನೇ ಸಿಗೋದು. ಹೇಳಿ ಕೇಳಿ ನೀವಿಬ್ರು ಒಂದೇ ನಕ್ಷತ್ರ, ಒಬ್ರು ಮಾತು ಇನ್ನೊಬ್ರಿಗಾಗೋದಿಲ್ಲ. ನೀನು ಸೇರು ಅಂದರೆ ಅವನು ಸವಾ ಸೇರು ಅಂತ ನಿಂತ್ಕೋತಾನೆ. ಹೋಗ್ಲಿ ಬಿಡು, ನಾನಿದ್ದೀನಲ್ಲ, ಎಲ್ಲ ಸಂಭಾಳಿಸ್ತೀನಿ. ನೀನು ದುಃಖ ಪಡಬೇಡ. ಗೊತ್ತು ನನಗೆ, ನಿನ್ನನ್ನು ಕಂಡ್ರೆ ಅವನಿಗೆ ಪ್ರೀತಿ ಮಾತ್ರ ಅಲ್ಲ, ಭಕ್ತಿನೇ ಇದೆ. ಯಾಕೆಂದ್ರೆ ನಿನ್ನ ಕೈ ತುತ್ತು ತಿಂದು ಬೆಳೆದವನು ನಿನ್ನ ಮಾತನ್ನ ಕೇಳಕ್ಕೆ ಕೇಳ್ತಾನೆ. ಆದ್ರೆ ನನ್ನ ಮಾತು ಕೇಳುತ್ತಿಲ್ಲ. ವೈಜಯಂತಿ, ಜಾಜಿ ಹೊಟ್ಟೆನಲ್ಲಿ ಶ್ರೀಚಕ್ರ ಸ್ವರೂಪಿ ಮಗು ಹುಟ್ಟೋದು ಖಚಿತ. ಅದು ಈ ಮನೆಯಲ್ಲೇ ಹುಟ್ಟಬೇಕು, ನನ್ನ ಮೊಮ್ಮಗುವಾಗಿ ಹುಟ್ಟಬೇಕು. ಅದಕ್ಕೆ ಚಂದ್ರನ ಸಹಾಯ ಬೇಕೇ ಬೇಕು. ಏಕಾತ್ರ ಮಾಡಿ ಅವನನ್ನು ಹೋಗಿಸ್ಬಿಡ. ಇದೊಂದು ಉಪಕಾರ ಮಾಡ್ತಾ ಇಲ್ಲ. ಆ ವಿಷಯ ನನಗೆ ಬಿಡು. ಈಗಲ್ಲೇನಾಯ್ತು? ಅವ್ರು ಒಪ್ಪಿದ್ರ ಚಂದ್ರನ ಜೊತೆ ಮದುವೆಗೆ? ಒಪ್ಪದೆ ಏನು ಮಾಡ್ತಾರೆ? ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಅವರೇ ಬಂದು, ಶಾಸ್ತ್ರಿಗಳೇ, ನಮ್ಮ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಹಾಗೆ ಮಾಡಿದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಆ ತಾಯಿ ಶುಭಾಶೀರ್ವಾದದಿಂದ ನಾವು ಅಂದ್ಕೊಂಡಾಗೆ ನಡೀತಾ ಇದೆ, ಕೂತ್ ಜಾಗದಲ್ಲೇ. ಗಂಡಿನ ಕಡೆಯವರು ಸಜ್ಜನರು, ಸರಳರು. ಜಾಜಿಯ ಅದೃಷ್ಟವಂತಲು, ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ. ಅವ್ರಿಗೆ ನಾವು ಪರಸ್ಪರ ಒಪ್ಪಿಗೆ ಆಗಿದೆ. ಮುಂದಿನ ಹುಣ್ಣಿಮೆ ಒಳಗಡೆ ಸುಸೂತ್ರವಾಗಿ ಮದುವೆ ಕೆಲಸಗಳೆಲ್ಲ ಮುಗಿದೋಗ್ಬಿಟ್ರೆ ಜಾಜಿ ಜೀವನಕ್ಕೆ ಒಂದು ನೆಲೆ ಸಿಕ್ಕದಾಗತ್ತೆ. ಹಾಗೆ ಆ ತಾಯಿ ತ್ರಿಪುರ ಸುಂದರಿ ಸಂಕಲ್ಪನೂ ನೆರವೇರಿದಾಗತ್ತೆ. ಅಷ್ಟಾಗ್ಬಿಟ್ರೆ ಸಾಕು. ಎಲ್ಲ ನೀವು ಅನ್ಕೊಂಡ ಹಾಗೆ ಆಗತ್ತೆ ಬಿಡಿ ಮಾವಯ್ಯ. ನೀವೇನೇ ಮಾಡಿದ್ರು ಆ ಜಾಜಿ ಒಳ್ಳೇದಕ್ಕೆ. ಇಷ್ಟು ಬೇಗ ಯಾಕೆ ಮದುವೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ಇವತ್ತಲ್ಲ ನಾಳೆ ಅವಳು ಮದುವೆಯಾಗಿ ಹೋಗಲೇಬೇಕು. ಆ ಮದುವೆ ಇವತ್ತೇ ಆದರೆ ಏನೀಗ ಅನ್ನಿಸ್ತಾ ಇದೆ. ಅದರಲ್ಲೂ ಸುಖದರನ್ನು ನೋಡಿದ ಮೇಲಂತೂ ಮನಸ್ಸಿಗೆ ಬಹಳ ತೃಪ್ತಿಯಾಗಿದೆ. ಸಂಸ್ಕಾರವಂತ, ಗುಣವಂತ ಹುಡುಗ. ಸಾಸಿವೆ ಕಾಳಿನಷ್ಟು ಕೊಂಕು ಹುಡ್ಕೋ ಹಾಗಿಲ್ಲ. ನಮ್ಮ ಜಾಜಿ ತುಂಬ ಪುಣ್ಯ ಮಾಡಿದ್ಲು ಇಂಥ ಹುಡುಗನ ಕೈ ಹಿಡಿಯೋದಕ್ಕೆ. ಪುಣ್ಯ ಜಾಜಿದ್ ಮಾತ್ರ ಅಲ್ಲಮ್ಮ, ಅಂಥ ಹುಡುಗನಿಗೆ ನೀವು ಗಂಡ ಹೆಂಡತಿ ಧಾರೆ ಎರೆದು ಕೊಡ್ತೀರಲ್ಲ ನಿಮ್ಮ ಮಗಳನ್ನ, ನೀವು ಪುಣ್ಯವಂತರೆ. ನಿಮ್ಮ ಪುಣ್ಯದ ಫಲಾನೇ ಜಾಜಿಗೆ ಇಂಥ ವರ ಸಿಕ್ಕಿರೋದು. ನೀನು ತಡ ಮಾಡೋದು ಬೇಡ, ಮದುವೆ ಕೆಲಸಗಳನ್ನ ತ್ವರಿತವಾಗಿ ನೆರವೇರಿಸಿ. ಆದಷ್ಟು ಬೇಗ ಒಂದು ಮುಹೂರ್ತ ನೋಡಿ ಮದುವೆ ದಿನಾನ ನಿಶ್ಚಯ ಮಾಡಿ ಬೀಗರು ತಿಳಿಸ್ಬಿಡ್ತೀನಿ. ಮುಂಚೆನೇ ತಿಳಿಸಿದ್ರೆ ಮದುವೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ. ಅದಕ್ಕೆ ಇವತ್ತೇ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ದಿನ ನಿಶ್ಚಯ ಮಾಡಿಬಿಡ್ತೀನಿ. ಶೇಖರಿಗೂ ಒಂದು ಮಾತು ಹೇಳ್ಬಿಡು ಲಲಿತಾ. ಸರಿ ಮಾವ. ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳು.
ಇದನ್ನ ಬೇರೆ ಯಾರಿಗೂ ಹೇಳೋ ಹಾಗಿಲ್ಲ ತಾಯಿ. ಅಮ್ಮನವ್ರ ಕೋಪಕ್ಕೆ ಗುರಿ ಆಗ್ತಾರ. ಇದು ಅಮ್ಮನವ್ರ ಮೇಲೆ